3 ತಿಂಗಳ ವೇತನ ಪಾವತಿಯಾಗದ ಕಾರಣ ಇಂದು ರಾತ್ರಿ 8 ಗಂಟೆಯಿಂದ 108 ಸೇವೆ ಬಂದ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. 3 ತಿಂಗಳ ವೇತನ ಪಾವತಿಯಾಗದ ಕಾರಣ ಇಂದು ರಾತ್ರಿ 8 ಗಂಟೆಯಿಂದ 108 ಸೇವೆ ಬಂದ್. ವೇತನ ಪಾವತಿಯಾಗದ ಕಾರಣ ಮುಷ್ಕರಕ್ಕೆ ಸಜ್ಜು. 3 ತಿಂಗಳ ವೇತನವಿಲ್ಲ, ಸಿಬ್ಬಂದಿ ಜೀವನ ಹೈರಾಣಾಗಿದೆ. ಮತ್ತೊಂದು ಕಡೆ ಜಿವಿಕೆ ಸಂಸ್ಥೆಯಿಂದ ವೇತನ ಕಡಿತ. ಜಿವಿಕೆ ಸಂಸ್ಥೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಡಿತ ಮಾಡಿದ ವೇತನವನ್ನ ಪಾವತಿ ಮಾಡಬೇಕು ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆ 3 ತಿಂಗಳ ವೇತನ ಪಾವತಿಯಾಗದೇ ಇರೋ ಕಾರಣಕ್ಕೆ ಇಂದು ರಾತ್ರಿ 8 ಗಂಟೆಯಿಂದ 108 ಆಂಬ್ಯುಲೆನ್ಸ್ ಸೇವೆಯನ್ನ ಬಂದ್ ಮಾಡಲಾಗುತ್ತೆ. ವೇತನ ಪಾವತಿಯಾಗದ ಕಾರಣ ಮುಷ್ಕರಕ್ಕೆ ಈಗ ಸಿಬ್ಬಂದಿಗಳು ಸಜ್ಜಾಗಿರುವಂಥದ್ದು. 3 ತಿಂಗಳ ವೇತನ ಅವರ ಕೈಗೆ ಬಂದಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಸಿಬ್ಬಂದಿ ಜೀವನ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ 3 ತಿಂಗಳ ವೇತನ ಪಾವತಿಯಾಗದ ಕಾರಣಕ್ಕೆ ಮತ್ತೆ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಮೇ 6ರ ರಾತ್ರಿ 8 ಗಂಟೆಯಿಂದ ರಾಜ್ಯ ವ್ಯಾಪ್ತಿ ಆಂಬ್ಯುಲೆನ್ಸ್ ಸೇವೆ ಬಂದ್ ಆಗಲಿದೆ. ಜಿವಿಕೆ ಸಂಸ್ಥೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸಿಬ್ಬಂದಿ ತಿರುಗಿ ಬಿದ್ದಿದ್ದಾರೆ. 3 ತಿಂಗಳಿಂದ ವೇತನ ಸಿಗದೆ 108 ಸಿಬ್ಬಂದಿ ಜೀವನ ಒಟ್ಟಾರೆ ಹೈರಾಣಾಗಿರುವಂತಹದ್ದು. ಒಂದು ಕಡೆ 3 ತಿಂಗಳಿಂದ ಸಂಬಳವಿಲ್ಲ, ಮತ್ತೊಂದು ಕಡೆ ಜಿವಿಕೆ ಸಂಸ್ಥೆ ವೇತನವನ್ನ ಕೂಡ ಕಡಿತಗೊಳಿಸಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಗೆ ಸೋಮವಾರ ರಾತ್ರಿಯಿಂದ ಆಂಬ್ಯುಲೆನ್ಸ್ ಓಡಾಟವನ್ನ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ವೇತನ ಬಾಕಿ ಇದೆ. ಜಿವಿಕೆ ಸಂಸ್ಥೆ ಈಗಾಗಲೇ ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ವೇತನದಲ್ಲಿ 30,000 ರೂಪಾಯಿ ಕಡಿತ ಮಾಡಿ ಕೇವಲ 13,000 ರೂಪಾಯಿ ವೇತನವನ್ನ ಸಿಬ್ಬಂದಿಗಳಿಗೆ ಕೊಡ್ತಾ ಇದೆ. ಹೀಗಾಗಿ ಸೋಮವಾರ ಸಂಜೆಯ ಒಳಗೆ ವೇತನ ಪಾವತಿ ಮಾಡುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಲಾಗಿದೆ. ಆರೋಗ್ಯ ಕವಚ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದಂತ ಸುಮಾರು 3,500 ಜನ ಸಿಬ್ಬಂದಿಗೆ 5 ತಿಂಗಳಿಂದ ವೇತನ ಆಗಿರಲಿಲ್ಲ. ಏನು ಈಗ 2 ದಿವಸದ ಹಿಂದೆ 2 ತಿಂಗಳ ವೇತನ ಅಂತ ಹಾಕಿದ್ದಾರೆ, ಅದನ್ನ ಎಲ್ಲ ಕಡಿತ ಮಾಡಿ ಕೇವಲ 11, 12, 13,000 ಈ ತರ ವೇತನ ಆಗಿದ್ದಾರೆ. ನಮಗೆ ಸುಮಾರು 2 ವರ್ಷದಿಂದ ಈ ತರ ತೊಂದರೆ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಇನ್ನೂ 3 ತಿಂಗಳ ವೇತನ ಬಾಕಿ ಉಳಿದಿದೆ. ಹಾಗಾಗಿ ರಾಜ್ಯದ ಎಲ್ಲಾ ಸಿಬ್ಬಂದಿನೂ ನಿನ್ನೆ ರಾತ್ರಿಯಿಂದನೇ ಆ ಮಾಹಿತಿ ಕೊಡೋದನ್ನ ಸ್ಥಗಿತ ಮಾಡಿದ್ದಾರೆ. ಮತ್ತೆ ನಾಳೆ ಏನು ಸೋಮವಾರ ರಾತ್ರಿ 8 ಗಂಟೆ ಒಳಗೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತು ಸಂಸ್ಥೆ ಏನಾದ್ರೂ ಮಧ್ಯ ಪ್ರವೇಶ ಮಾಡಿ ಈ 3 ತಿಂಗಳ ವೇತನ ಮತ್ತೇನ್ ಮೊನ್ನೆ ಕಡಿತ ಮಾಡಿದಾರಲ್ಲ ವೇತನ ಕೊಡದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಿಬ್ಬಂದಿಗಳು ವಾಹನದಲ್ಲಿ ಇರ್ತಾರೆ, ಆದ್ರೆ ಯಾವುದೇ ತರದ ಕಾರ್ಯನಿರ್ವಹಣೆ ಮಾಡಲ್ಲ. ಅಂದ್ರೆ ಯಾವುದೇ ಕೇಸ್ ತಗೊಳಲ್ಲ, ಕೇಸ್ ಅಟೆಂಡ್ ಮಾಡಲ್ಲ. ನಾಳೆ ರಾತ್ರಿ 8 ಗಂಟೆ ಒಳಗಾಗಿ ಇತ್ಯರ್ಥ ಆಗ್ಲೇಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಸಂಸ್ಥೆಗೂ ತಿಳಿಸ್ತಾ, ನೀವು ನಾಳೆ ಏನಾದ್ರು ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಇದಕ್ಕೆ ನೀವುಗಳೇ ಹೊಣೆ ಆಗ್ತೀರಿ ಅಂತಕ್ಕಂಥದ್ದನ್ನು ಸಹ ತಿಳಿಸ್ತಾ ಇದೀವಿ. ಯಾಕಂದ್ರೆ ಇವತ್ತು ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಇದೆ. ಈಗಾಗಲೇ 2 ಸಿಬ್ಬಂದಿ ಈ ಮನನೊಂದು ಆತ್ಮಹತ್ಯೆಗೂ ಸಹ ಪ್ರಯತ್ನ ಮಾಡಿ ಪಟ್ಟಿದ್ದಾರೆ. ಒಬ್ಬ ಸಿಬ್ಬಂದಿ ಬಿಲ್ಡಿಂಗ್ ಮೇಲಿಂದ ಕಾಲು ಸಹ ಮುರಿದಿದೆ. ಇಂಥ ಪರಿಸ್ಥಿತಿಯಲ್ಲೂ ನಾವು ಜೀವನ ಮಾಡೋದು ಕಷ್ಟ ಆಗಿರೋದ್ರಿಂದ ದಯವಿಟ್ಟು ನಾಳೆ ಸಂಜೆ ಒಳಗಾಗಿ ನೀವು ಯಾವುದಾದ್ರೂ ಒಂದು ತೀರ್ಮಾನ ಮಾಡದೇ ಇದ್ರೆ ಎಲ್ಲ ಸಿಬ್ಬಂದಿಗಳು ಕಾರ್ಯದಲ್ಲಿ ಡ್ಯೂಟಿಯಲ್ಲೇ ಇರ್ತಾರೆ, ಆದ್ರೆ ಯಾವುದೇ ತರದ ಪೇಷಂಟ್ ಅಟೆಂಡ್ ಮಾಡಲ್ಲ ಅಂತ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಸ್ಥೆಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಪರಮಶಿವ, ಯುನೈಟೆಡ್ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಒಟ್ಟಾರೆ ಇದೀಗ 3,500 ಆರೋಗ್ಯ ಕವಚ ಸಿಬ್ಬಂದಿಯಿಂದ ಮುಷ್ಕರವನ್ನ ಜಾರಿ ಮಾಡಲಾಗಿದೆ. ಏನಿದೆ ಒಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಈಗಾಗ್ಲೇ ನಮಗೆ ಗೊತ್ತಿರೋ ಹಾಗೆ ಆಂಬ್ಯುಲೆನ್ಸ್ ಸೇವೆ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆದ ಸೇವೆ. ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಎಲ್ಲೇ ಹೋಗ್ಲಿ ಅದು ತುಂಬಾ ದಿನನಿತ್ಯ ಬೇಕಾಗಿರುವಂತ ಒಂದು ಸೇವೆ. ಅದು ಅವರೇ ಒಂದು ಮುಷ್ಕರಕ್ಕೆ ಈ ಬಾರಿ ಕೈ ಹಾಕಿರೋದು. ಹೆಚ್ಚು ಕಮ್ಮಿ ಅಂದ್ರೆ 3,500 ಆರೋಗ್ಯ ಕವಚಗಳು ಇದೆ ನಮ್ಮ ರಾಜ್ಯದಲ್ಲಿ ಅಂತಾನೆ ಹೇಳ್ಬೋದು ಪಲ್ಲವಿ. ಮತ್ತು ಅದರಲ್ಲಿ ಅಷ್ಟು 3,500 ಆರೋಗ್ಯ ಕವಚಗಳೇನಿದೆ ಅದರಲ್ಲಿ 711 ಆಂಬ್ಯುಲೆನ್ಸ್ ನವರು ಇವತ್ತು ಮುಷ್ಕರಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಮತ್ತು ಅವ್ರಿಗೆ 3 ತಿಂಗಳಿಂದ ಕೂಡ ವೇತನ ಕೂಡ ಸಿಗ್ಲಿಲ್ಲ ಅಂತೆ. ಮತ್ತು ಬೇರೆ ಬೇರೆ
ಕಾರಣಾಂತರಗಳಿಂದ ರಾಜ್ಯ ಸರ್ಕಾರ ಅವರಿಗೆ ಇನ್ನೂ ವೇತನ ಕೂಡ ನೀಡಿಲ್ಲ. ಹಾಗಾಗಿ ಈ ಬಾರಿ ನಾವು ಸುಮ್ಮನೆ ಇರೋದಿಲ್ಲ ಅಂತ ಮುಷ್ಕರಕ್ಕೆ ಕೈ ಹಾಕಿದ್ದಾರೆ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿವೇಕ್.